ಇಲ್ಲಿ ನೋಡಿ ಸೈನ್ಸ್ ಒಂದು ಏನಂದ್ರೆ ಮ್ಯಾಜಿಕ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಏನ್ ಮಜಾ ನೋಡಿ, ಇದೇನು ಉಜಾಲ ಹೌದಾ? ಇದನ್ನ ಎದಕ್ಕೆ ಯೂಸ್ ಮಾಡ್ತಿರ್ತೀವಿ ಗೊತ್ತಾ ನಿಮ್ಗೆ? ಹೌದಾ? ಬಿಳಿ ಬಟ್ಟೆನ ವಾಶ್ ಮಾಡ್ಬಿಟ್ಟಿದ್ನ ಅಂತ ಗೊತ್ತಾ ಕಲರ್ನ. ನೋಡಿ ಇದ್ರಲ್ಲಿ ಒಂದ್ 2 ಡ್ರಾಪ್ ಹಾಕ್ತೀನಿ ನೋಡಿ, ಆ ತರ ಕುಡ್ಕೊಂತ ಇದೆ. ಈಗ ಇಲ್ಲಿ ಬ್ಲೂ ಕಲರ್ ಆಯ್ತಾ, ಇದು ಇಲ್ಲಿ ಈಗ ನೋಡಿ ಇದು ಬ್ಲೂ ಕಲರ್ ಆಯ್ತು ಹೌದಾ? ಈಗ ಇದಕ್ಕೆ ನಾನು ಇದೇನು ರಿನ್ ಆಲ ಅಂತ ಬರುತ್ತೆ ಹೌದಾ? ಈ ರಿನ್ ಆಲನ ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಈಗ ಏನಾಗುತ್ತೆ ನೋಡಿ, ಸೇರಿಸಿದ ತಕ್ಷಣಕ್ಕೆ ಏನಾಗಲ್ಲ ನೋಡಿ. ಮತ್ತೆ ಜೂಮ್ ಮಾಡು, ಈ ಬ್ಲೂ ಕಲರ್ ನೀರನ್ನ ಮತ್ತೆ ತಿರ್ಗಾ ವೈಟ್ ಮಾಡೋಣ ನೋಡಿ. ಮತ್ತೆ ತಿರ್ಗಾ ವೈಟ್ ಕಲರ್ ಮಾಡ್ತೀನಿ ನೋಡಿ. ನೋಡಿ ನೋಡಿ ಎಷ್ಟು ಮಜವಾಗಿರುತ್ತೆ ಸೈನ್ಸ್. ಮತ್ತೆ ವೈಟ್ ನೀರಾಗ್ಲಿಲ್ವೇ ನೋಡಿ. ಸೈನ್ಸ್ ಎಷ್ಟು ಯೂಸ್ಫುಲ್ ಮತ್ತೆ ಅಷ್ಟೇ ಲಾಜಿಕಲ್ ಮ್ಯಾಜಿಕಲ್ ಅಲ್ವಾ? ಈಗ ಎಲ್ಲರಿಗೂ ಅರ್ಥ ಆಯ್ತಾ? ಇದೇನಂದ್ರೆ ಯಾಕಿದು ರಿನ್ ಆಲ ಹಾಕಿದಾಗ ಅದು ವೈಟ್ ಆಯ್ತು ಅಂತಂದ್ರೆ ನಿಮಗೆ ಅಷ್ಟೇ ಗೊತ್ತಿರ್ಬೇಕು. ಬಿಳಿ ಬಟ್ಟೆಗಳಲ್ಲಿ ಏನೇ ಕಲೆಗಳು ಕುಂತಾಗ ಈ ತರ ರಿನ್ ಆಲ ಅನ್ನೋದೊಂದು ಆಸಿಡ್. ಇದು ಈ ಆಸಿಡ್ ನ ಹಾಕ್ಬಿಟ್ಟು ಎಂತದೇ ಗಾಢವಾದ ಕಲೆ ಇರಲಿ ಅದನ್ನ ಉಜ್ಜಿಬಿಟ್ಟು ಕ್ಲೀನ್ ಆಗಿ ವೈಟ್ ಕಲರ್ ಆಗಿ ಹೋಗುತ್ತೆ. ಅದೇ ತರ ಈ ಬ್ಲೂ ಕಲರ್ನು ಕೂಡ ಅದು ರಿನ್ ಆಲ ಅನ್ನೋ ಆಸಿಡ್ ಹಾಕಿದಾಗ ಆ ಪ್ರತಿಯೊಂದು ಬ್ಲೂ ಕಲರ್ ಇರೋದನ್ನೆಲ್ಲ ಹೀರಿ ಹಾಕಿ ಅದು ಮತ್ತೆ ತಿರ್ಗಾ ವೈಟ್ ಕಲರ್ ಬರೋ ತರ ಯಾಕೆ ಮಾಡ್ತಿದ್ದು ಇದು ಬಿಕಾಸ್ ಇಟ್ ಇಸ್ ಆಸಿಡ್. ಗೊತ್ತಾಯ್ತಾ? ಅದೇ ಮತ್ತೆ ಇದನ್ನ ಕಲರ್ ಬಟ್ಟೆಗೆ ಹಾಕೋಬಿಡಿ. ಕಲರ್ ಬಟ್ಟೆಗೆ ಎಲ್ಲಾರು ಕಲರ್ ಬಟ್ಟೆಗೆ ಈಗ ಇದು ನಾನು ರೆಡ್ ಕಲರ್ ಬಟ್ಟೆ ಇದೆ, ಇದಕ್ಕೇನಾದ್ರು ಕೊಳೆ ಆಗಿದೆ ಅಂದ್ಬಿಟ್ಟು ರಿನ್ ಆಲ ಹಾಕ್ಬಿಟ್ಟು ಉಜ್ಜಿದ್ರೆ ವೈಟ್ ಆಗೋಗುತ್ತೆ. ಅಂದ್ರೆ ಇದ್ರ ಕೆಪಾಸಿಟಿ ಏನಂದ್ರೆ ಈ ಎಷ್ಟೊಂದು ಆಸಿಡಿಕ್ ಆಗಿರುತ್ತಂದ್ರೆ ಯಾವುದೇ ಕಲರ್ ಇರಲಿ ಅದನ್ನ ಕಿತ್ಬಿಟ್ಟು ವೈಟ್ ಮಾಡುತ್ತೆ. ಗೊತ್ತಾಯ್ತಾ? ವೈಟ್ ಬಟ್ಟೆ ಯೂಸ್ ಮಾಡ್ತಾರೆ ಇದನ್ನ. ಇದಂತೂ ಗೊತ್ತಾಯ್ತು ಮಾಮೂಲಿ ಎಲ್ಲರೂ. ಓಕೆ, ಗೊತ್ತಾಯ್ತಾ ಎಲ್ಲರಿಗೂ?